ಓಹೋ, ಏನು ಬೋರಮ್ಮನವರು ಸಾರಿ ಬೈರಮ್ಮನವರು ಒಬ್ಬರೇ ಕೂತ್ಕೊಂಡು ದುರಾಲೋಚನೆ ಮಾಡ್ತಿರೋ ಹಾಗಿದೆ. ಏನು ದುರಾಲೋಚನೆನಾ? ಅಲ್ಲ ಅದೇಮ್ಮ ದೂರಾಲೋಚನೆ ಅಂತ ಹೇಳಿದೆ. ಪಾಪ ದುಬೈಯಲ್ಲಿ ಆರಾಮಾಗಿ ಆನಂದವಾಗಿದ್ರಿ, ಇಲ್ಲಿಗೆ ಬಂದಮೇಲೆ ನಿಮ್ಮ ಆನಂದ ಎಲ್ಲ ಗೋವಿಂದ ಆಗಿರಬೇಕು ಅಲ್ವಾ? ನಿನಗೆ ಯಾರು ಹೇಳಿದ್ದು? ಇಲ್ಲೂ ನಾನು ಆನಂದವಾಗೇ ಇದ್ದೀನಿ. ನಿನ್ಗೆ ಹಾಗನ್ಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಅಲ್ಲ, ನೀವು ಯೋಚನೆ ಮಾಡ್ತಾ ಕೂತಿರೋ ಸ್ಟೈಲ್ ನೋಡಿದ್ರೆ ನನಗೆ ಹಾಗೆ ಅನ್ನಿಸ್ತಿಲ್ಲ, ಅದಕ್ಕೆ ಕೇಳಿದೆ. ನಿಮ್ಮ ಮನಸ್ಸಲ್ಲಿ ಏನೋ ಕೊರಿತಾ ಇದೆ, ಏನು ಅಂತ ಹೇಳಿ. ಈ ಕುರುಡಿಗೆ ಯಾವ ಯೋಚನೆನೋ ಚಕ್ರಿ. ಸುಮ್ಮನೆ ಕೂತಿರೋಳನ್ನ ಕೆದಕಿ ಮಾತಾಡಿಸ್ತಿದ್ಯಾ ಅಂದರೆ ಏನೋ ಹೇಳೋಕೆ ಬಂದಿದ್ಯಾ ಅಂತ ಕಾಣುತ್ತೆ. ಅದೇನು ಹೇಳು? ಈಗ ಬಂದ್ರಿ ನೋಡಿ ಪಾಯಿಂಟ್ಗೆ. ಅದು ನಾ ಏನು ಹೇಳಕ್ಕೆ ಬಂದೆ ಅಂತಂದರೆ, ನೀವು ದುಬಾಯಿಂದ ಬಂದಿರೋರು, ಇದು ಬೆಂಗಳೂರು, ಹೊಸ ಜನ, ನಿಮ್ಗೆ ಯಾರು ಪರಿಚಯ ಇರಲ್ಲ, ಯಾರು ಸರಿ ಇಲ್ಲ. ಅದಕ್ಕೆ ಒಂದು ಕಿವಿ ಮಾತು ಹೇಳೋಣ ಅಂತ. ನೀನು ನನಗೆ ಕಿವಿ ಮಾತು ಹೇಳ್ತೀಯ? ಏನಪ್ಪ ಅದು? ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಯಾವ ಉದ್ದೇಶ ಇಟ್ಕೊಂಡು ಬಂದಿದ್ದೀರಾ, ಎಲ್ಲ ನನಗೆ ಗೊತ್ತಿದೆ. ಈಗ ನೀವು ಇಲ್ಲಿ ಯಾರನ್ನು ನಂಬ್ಕೊಂಡಿದ್ದೀರೋ ಅವರೇ ನಿಮಗೆ ಮೋಸ ಮಾಡೋದಂತೂ ಗ್ಯಾರಂಟಿ. ಏನು ಹೇಳ್ತಿದ್ಯಾ? ನಾನು ಯಾರನ್ನೂ ನಂಬಿಲ್ಲ, ಅಂಥ ಹೆಣ್ಣು ನಾನಲ್ಲ. ನನ್ನ ತರ್ಕನೇ ಬೇರೆ, ನನ್ನ ಆಲೋಚನೆನೇ ಬೇರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕರೆಕ್ಟ್, ಯಾರಿಂದೂ ತಿಳ್ಕೊಳಕ್ಕಾಗಲ್ಲ, ಬಟ್ ನಾನು ತಿಳ್ಕೊಂಡಿದ್ದೀನಿ. ಏನು ತಿಳ್ಕೊಂಡಿದ್ಯಾ ನೀನು ನನ್ನ ಬಗ್ಗೆ? ಅದೇ ನೀವು ದುಬೈಯಿಂದ ಬಂದಾಗ ನಿಮಗೆ ಯಾರೂ ಪರಿಚಯ ಇರಲಿಲ್ಲ ಇಲ್ಲಿ, ಶಕುಂತಲಾ ಜಾಸ್ಮಿನ್ ಬಿಟ್ಟು. ಆದರೆ ಈಗ ನಿಮ್ಮ ಬಿಹೇವಿಯರ್ ನೋಡ್ತಾ ಇದ್ರೆ ನಿಮ್ಗೆ ಯಾರೋ ಹೊಸ ಫ್ರೆಂಡ್ ಪರಿಚಯ ಆಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬೈರಮ್ಮ, ಆ ನಿಮ್ಮ ಹೊಸ ಫ್ರೆಂಡ್ನ ನೀವು ನಂಬಿಕೊಂಡ್ರೆ ಹಾಳಾಗಿ ಎಕ್ಕುಟ್ಟೋಗೋದಂತೂ ಗ್ಯಾರಂಟಿ. ಹುಷಾರಾಗಿ. ಅಲ್ಲ, ನಾನು ಈ ಮಾತು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಆ ನಿಮ್ಮ ಹೊಸ ಫ್ರೆಂಡು ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಏನು ಹೇಳ್ತೀರಿ ಬೋರಮ್ಮನವರೇ, ಸಾರಿ ಭೈರಮ್ಮನವರೇ? ಹುಷಾರಾಗಿರ್ತೀರ ತಾನೆ?